ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜನ್ಮ ಜಯಂತಿಯನ್ನ ರಾಜ್ಯದ ಮುಂಡಂಗೋಡದಲ್ಲಿ ಆಚರಿಸಲಾಯಿತು. ವಿವಿಧ ಪದಾಧಿಕಾರಿಗಳು ಹಾಗೂ ರೈತ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮುಂಡಂಗೋಡದಲ್ಲಿ ರಾಜ್ಯ ರೈತ ಸಂಘದ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಪುಷ್ಪ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಹಾಜರಾಗಿದ್ದರು. ಚಿದಾನಂದ ಹರಿಜನ್ ರಾಜ್ಯಾಧ್ಯಕ್ಷರು ಮಾತನಾಡಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ದಿವ್ಯ ಸಾಧನೆಗಳನ್ನು ಪ್ರಶಂಸಿಸಿದ್ದರು. ಈ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ವೇದಮೂರ್ತಿ ರುದ್ರಮುನಿ ಸ್ವಾಮಿಗಳು ಹಿರೇಮಠ ಮುಂಡಂಗೋಡಕ್ಕೆ ವಹಿಸಿದ್ದರು. ಇನ್ನು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಕಾರ್ಯಕ್ರಮವು ರೈತ ಸಮುದಾಯದ ಒಗ್ಗಟ್ಟಿನ ಸಂಕೇತವಾಗಿ ಹಾಗೂ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ದಿವ್ಯ ಸ್ಮರಣಾರ್ಥ ಯಶಸ್ವಿಯಾಗಿ ನೆರವೇರಿತು. ಈ ರಾಜ್ಯದ ಅನ್ನದಾತ ರೈತ ಸಂಘದ ಮಾಲೀಕರಾದ ಅರ್ಥಾತ್ ಸಂಸ್ಥಾಪಕರಾದ ಅಧ್ಯಕ್ಷರಾಗಿರುವಂತಹ ಚಿದಾನಂದ ಹರಿಜನ ಇವರನ್ನೇ ಮೊದಲುಗೊಂಡು ಈ ಅನ್ನದಾತ ರೈತ ಸಂಘದ ಎಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಮತ್ತು ಇಲ್ಲಿರ್ತಕ್ಕಂಥ ಸರ್ವ ಸಮತಾಭಾವದಿಂದ ಕೂಡಿರುವಂತಹ ಗಣ್ಯಮಾನ್ಯ ಸಜ್ಜನರೇ, ಸಹೋದರಿಯರೇ, ನಿಮ್ಮೆಲ್ಲರ ಹೃದಯ ಕಮಲದಲ್ಲಿ ಜ್ಯೋತಿ ಸ್ವರೂಪನಾಗಿ ಪ್ರಕಾಶಿಸಲ್ಪಡುವ ಪ್ರಭು ಪರಮಾತ್ಮನಿಗೆ ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಪುಣ್ಯಾತ್ಮರೇ, ಬದುಕಿನಲ್ಲಿ ಜಯಂತಿಗಳು ಅಥವಾ ಹಬ್ಬ ಹರಿದಿನಗಳು, ಜಾತ್ರಾ ಉತ್ಸವಾದಿಗಳು ಮನುಕುಲದ ಒಳಿತಿಗಾಗಿ ನಮ್ಮ ಪೂರ್ವಜರು ಹಾಕಿಕೊಂಡು ಬಂದಿರತಕ್ಕಂಥ ಆದರ್ಶ ತತ್ವ ಸಿದ್ಧಾಂತಗಳು. ಆ ನಿಟ್ಟಿನಲ್ಲಿ ಇವತ್ತ ಜಯಂತಿಗಳು ಮನುಷ್ಯನ ಉದ್ಧಾರದ ಉನ್ನತಿಯ ಸಾಧನೆಯ ಮಾರ್ಗವಾಗಬೇಕು, ಜಗತ್ತಿಗೆ ಮಾದರಿಯಾಗಬೇಕು, ಜಗತ್ತಿಗೆ ಆದರ್ಶದ ಕನ್ನಡಿಯಾಗಬೇಕು, ಜಗತ್ತಿನಲ್ಲಿರುವಂತಹ ಅಂಕು ಡೊಂಕುಗಳನ್ನ ತಿದ್ದುವ ಓರೆಗಲ್ಲುಗಳಾಗಿರಬೇಕು. ಆ ನಿಟ್ಟಿನಲ್ಲಿ ಇವತ್ತು ಅನ್ನದಾತ ರೈತ ಸಂಘ ಪ್ರತಿಯೊಬ್ಬ ಸಾಧುಗಳ, ಸಂತರ, ಶಿವಯೋಗಿಗಳ, ಸತ್ಪುರುಷರ, ರಾಷ್ಟ್ರಭಕ್ತರ, ದೇಶಭಕ್ತರ ಎಲ್ಲರ ಜಯಂತಿಗಳನ್ನು ಕೂಡ ಈ ಪುಣ್ಯಾತ್ಮರು ನಡೆಸಿಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು